ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ವನಿತಾ. ಇದೀಗ ಪೌರಾಯುಕ್ತಗೆ ರಾಜೀವ್ ಗೌಡ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ. ಪೌರಾಯುಕ್ತಗೆ ರಾಜೀವ್ ಗೌಡ ಧಮಕಿ ಪ್ರಕರಣ ಆರೋಪಿ ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ಹೊರಡಿಸಿದೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಪೌರಾಯುಕ್ತಗೆ ರಾಜೀವ್ ಗೌಡ ಧಮಕಿ ಪ್ರಕರಣಕ್ಕೆ ಇದೀಗ ಆರೋಪಿ ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ಹೊರಡಿಸಿದೆ ಕೋರ್ಟ್. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಪೌರಾಯುಕ್ತಗೆ ರಾಜೀವ್ ಗೌಡ ಧಮಕಿ ಪ್ರಕರಣದಲ್ಲಿ ಇದೀಗ ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. ಇದೀಗ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ರಾಜೀವ್ ಗೌಡರನ್ನ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಪೌರಾಯುಕ್ತಗೆ ರಾಜೀವ್ ಗೌಡ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಎರಡು ಪ್ರಕರಣಗಳಲ್ಲಿ ಜಾಮೀನು ಕೋರಿ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಸಿದ್ರು. ಒಂದು ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಕೋರಿ ಅರ್ಜಿ, ಮತ್ತೊಂದು ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಕೋರಿ ಅರ್ಜಿಯನ್ನ ಸಲ್ಲಿಸುತ್ತಾರೆ. ರೆಗ್ಯುಲರ್ ಜಾಮೀನು ಅರ್ಜಿಗೆ ನಾಳೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆಯನ್ನ ನೀಡಲಾಗಿದೆ. ಪಿಪಿಗೆ ನಾಳೆ ಆಕ್ಷೇಪಣೆ ಸಲ್ಲಿಸಲು ಜಡ್ಜ್ ಸೂಚನೆಯನ್ನ ನೀಡಿದ್ದಾರೆ. ರಾಜೀವ್ ಗೌಡ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎರಡು ಪ್ರಕರಣಗಳಲ್ಲಿ ಜಾಮೀನು ಕೋರಿ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಸಿದ್ರು. ಒಂದು ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸುತ್ತಾರೆ, ಮತ್ತೊಂದು ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಕೋರಿ ಅರ್ಜಿಯನ್ನ ಸಲ್ಲಿಸುತ್ತಾರೆ. ರೆಗ್ಯುಲರ್ ಜಾಮೀನು ಅರ್ಜಿಗೆ ನಾಳೆ ಆಕ್ಷೇಪಣೆಯನ್ನ ಸಲ್ಲಿಸಲು ಕೋರ್ಟ್ ಸೂಚನೆಯನ್ನ ನೀಡಿದೆ. ಪಿಪಿಗೆ ನಾಳೆ ಆಕ್ಷೇಪಣೆಯನ್ನ ಸಲ್ಲಿಸಲು ಸೂಚನೆಯನ್ನ ನೀಡಿರುವಂತದ್ದು. ಹಾರ್ಬರಿಂಗ್ ಅಫೆನ್ಸ್ ಅವೈಲಬಲ್ ಒಂದು ಭಾಗ, ಜಾಮೀನು ಸಿಕ್ಲಿಲ್ಲ ಅನ್ನೋದು ಒಂದು ಭಾಗ ಆದರೆ ನಾಳೆಗೆ ಆರ್ಗ್ಯುಮೆಂಟ್. ಎರಡನೇದು ಏನಂತಂದ್ರೆ ಅವ್ರು ಕೇಳಿರೋ ಒಂದು ಯಾವುದು ನಾವು ನಮ್ಮ ಕಸ್ಟಡಿ ಕೊಡಿ ಅಂತ ನಾವು ಅವ್ರನ್ನ ಇದಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದನ್ನ ಅದು ಹಾರ್ಬರಿಂಗ್ ಅಂತ ಬರುತ್ತೆ. ಆ ಹಾರ್ಬರಿಂಗ್ ಅಫೆನ್ಸ್ ಅವೈಲಬಲ್. ಸೊ ಬೇಲಬಲ್ ಅಫೆನ್ಸ್ಗೆ ನೀವು ಕಸ್ಟಡಿ ತಗೊಂಡ್ರ ಅಂತ ಆ ವಾದವನ್ನ ಕೋರ್ಟ್ ಮನ್ನಣೆ ಕೊಟ್ಟಿದೆ. ವಿಶ್ವಾಸ ಇದೆ. ಮೈಕಲ್ ಅವ್ರಿಗೆ ಕಂಡೀಷನ್ಸ್ ಹೆಂಗಿದ್ದಾರೆ, ಅದು ಆದೇಶ ಪ್ರತಿ ಬಂದ್ಮೇಲೆ ಒಂದು ಭಾಗ, ಜಾಮೀನು ಸಿಕ್ಲಿಲ್ಲ ಅನ್ನೋದು ಒಂದು ಭಾಗ ಆದರೆ ನಾಳೆಗೆ ಆರ್ಗ್ಯುಮೆಂಟ್. ಎರಡನೇದು ಏನಂತಂದ್ರೆ ಅವ್ರು ಕೇಳಿರೋ ಒಂದು ಯಾವುದು ನಾವು ನಮ್ಮ ಕಸ್ಟಡಿ ಕೊಡಿ ಅಂತ ನಾವು ಅವ್ರನ್ನ ಇದಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದನ್ನ ಅದು ಹಾರ್ಬರಿಂಗ್ ಅಂತ ಬರುತ್ತೆ. ಆ ಹಾರ್ಬರಿಂಗ್ ಅಫೆನ್ಸ್ ಅವೈಲಬಲ್. ಸೊ ಬೇಲಬಲ್ ಅಫೆನ್ಸ್ಗೆ ನೀವು ಕಸ್ಟಡಿ ತಗೊಂಡ್ರ ಅಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಇದೀಗ ರಾಜೀವ್ ಗೌಡ ಅವರು ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ ರಾಮು ಈ ಬಗ್ಗೆ? ಖಂಡಿತವಾಗ್ಲೂ ವನಿತಾ, ಏನು ಒಂದು ಚಿಕ್ಕಬಳ್ಳಾಪುರ ಪೌರಾಯುಕ್ತಿಗೆ ಧಮಕಿ ಹಾಕಿದಂತ ಮತ್ತು ಅಶ್ಲೀಲವಾಗಿ ಮಾತಾಡಿದಂತ ಪ್ರಕರಣಕ್ಕೆ ಒಂದು ನ್ಯಾಯಾಲಯದಲ್ಲಿ ಒಂದು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ರಾಜೀವ್ ಗೌಡರನ್ನ ನೀಡುವಂತದ್ದು. ಏನು ಒಂದು ಪ್ರಕರಣ ದಿನಕ್ಕೊಂದು ಗಂಟೆಗೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಈಗಾಗಲೇ ಏನು ರಾಜೀವ್ ಗೌಡ ಅವರ ಪ್ರಕರಣಕ್ಕೆ A1 ಆರೋಪಿಯಾಗಿರುವಂತ ರಾಜೀವ್ ಗೌಡರಿಗೆ ಬೇಲ್ ರಿಜೆಕ್ಟ್ ಮಾಡಿ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಈಗಾಗಲೇ ಏನೋ ಒಂದು ಚಿಂತಾಮಣಿಯ ಒಂದು ಏನು ಜೈಲಿಗೆ ಒಂದು ಶಿಫ್ಟ್ ಮಾಡುವಂತ ಕೆಲಸ ಒಂದು ಚಿಕ್ಕಬಳ್ಳಾಪುರ ಪೊಲೀಸರು ಮಾಡಿರುವಂತದ್ದು. ಈಗಾಗಲೇ ಏನು ನಾಳೆಗಷ್ಟೇ ಒಂದು
ನ್ಯಾಯಾಂಗ ಬಂಧನ ಒಂದು 14 ದಿನಗಳಿರೋದ್ರಿಂದ ಮತ್ತೆ ಒಂದು ಬೇಲ್ಗೆ ಒಂದು ಅವಕಾಶ ಸಿಗುವಂತ ನಿಟ್ಟಿನಲ್ಲಿ ಒಂದು ಪ್ರಕರಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಒಂದು ರಾಜೇಗೌಡ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಪಡೆಯುವ ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಇನ್ನು ಏನೋ ಒಂದು ರಾಜೇಗೌಡರ ಒಂದು ಸಹಕಾರ ನೀಡಿದಂತ ವ್ಯಕ್ತಿಗೂ ಕೂಡ ಒಂದು ಬೇಲ್ ಮಂಜೂರು ಮಾಡುವಂತ ನಿಟ್ಟಿನಲ್ಲಿ ಒಂದು ಶಿಡ್ಲಘಟ್ಟ ಒಂದು ಎನ್ಎಫ್ಸಿ ನ್ಯಾಯಾಲಯ ಒಂದು ಮುಂದಾಗಿರುವಂತದ್ದು. ಇನ್ನು ಏನು ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪ್ರಕರಣಕ್ಕೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಒಟ್ಟಾರೆಯಾಗಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅವ್ಯಾಚ ನೀಚವಾಗಿ ತುಚ್ಛವಾಗಿ ಒಂದು ಮಾತನಾಡಿದಂತ ಪ್ರಕರಣಕ್ಕೆ ಒಂದು ಸುಖಾಂತ್ಯ ನೀಡಿರುವಂತ ಮಟ್ಟಕ್ಕೆ ಒಂದು ಕೋರ್ಟ್ ಈ ಒಂದು ಆದೇಶ ಕಾಯ್ದಿರಿಸುವಂತದ್ದು. ಒಟ್ಟಾರೆಯಾಗಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವಿಚಾರ ಚರ್ಚೆಗೆ ಗ್ರಾಸವಾಗಿದ್ದಂತ ಪ್ರಕರಣಕ್ಕೆ ಒಂದು 14 ದಿನಗಳ ನ್ಯಾಯಾಂಗ ಬಂಧನ ಒಪ್ಪಿಸಿ ಒಂದು ಕೋರ್ಟ್ ಆದೇಶ ನೀಡಿರುವಂತಹ ಪ್ರಕರಣಕ್ಕೆ ಒಂದು ಘಟನೆ ಸಾಕ್ಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ರಾಜೀವ್ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಈಗ ಪೌರಾಯುಕ್ತೆಗೆ ಧಮಕಿಯನ್ನು ಹಾಕಿರ್ತಾರೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆ ನೀನು ಆ ಬ್ಯಾನರನ್ನು ತೆಗೆಸಿದೆ ಅಂತ ಒಂದು ರೀತಿಯಾಗಿ ರೆಸ್ಪೆಕ್ಟ್ ಇಲ್ದಿರುವಂತಹ ರೀತಿಯಲ್ಲಿ ಅವ್ಯಾಚ್ಯ ಪದಗಳಿಂದ ಮಾತನಾಡ್ತಾರೆ. ಇದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟನ್ನು ಸಹಿತ ಒಂದು ದಾಖಲು ಮಾಡಿರ್ತಾರೆ ಪೌರಾಯುಕ್ತೆ ಅಮೃತ. ಸೊ ಅದಾದ ಮೇಲೆ ಇದೀಗ ರಾಜೀವ್ ಗೌಡ ಅವರನ್ನ 3 ತಂಡಗಳಾಗಿ ಎಲ್ಲ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಾರೆ. ಒಂದು ಕಡೆ ಅಲ್ಲಿ ಸಂಶಯ ವ್ಯಕ್ತವಾಗಿರುತ್ತೆ, ಕಾಂಗ್ರೆಸ್ನವರೇ ರಾಜೀವ್ ಗೌಡ ಅವರನ್ನ ಎಲ್ಲೋ ಬಚ್ಚಿಟ್ಟು ಬಿಟ್ಟಿದ್ದಾರೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಕೇಳಿ ಬರುತ್ತೆ. ಆದರೆ ಕೊನೆಯದಾಗಿ ರಾಜೀವ್ ಗೌಡ ಇದೀಗ ಪೊಲೀಸರ ವಶದಲ್ಲಿರುವಂಥದ್ದು. ಹೀಗಾಗಿ ಪ್ರಾಥಮಿಕವಾಗಿ ಏನೇನೆಲ್ಲ ಪ್ರೊಸೆಸ್ ಇರುತ್ತೋ ರೂಲ್ಸ್ ಪ್ರಕಾರ ಅದನ್ನೆಲ್ಲ ಈಗ ಪೊಲೀಸ್ ವೈದ್ಯಕೀಯ ಚಿಕಿತ್ಸೆ ಆಗಿರ್ಬೋದು ಇದೆಲ್ಲವನ್ನ ಕೂಡ ಅಲ್ಲಿ ಮಾಡಿ ನಂತರ ಕೋರ್ಟ್ಗೆ ಒಂದು ಹಾಜರುಪಡಿಸುವಂತ ಕೆಲಸ ಮಾಡ್ತಾರೆ. ಅಲ್ಲಿ ಜಾಮೀನನ್ನ ಕೋರಿ ಅರ್ಜಿಯನ್ನ ಹಾಕಿರ್ತಾರೆ. ಆದ್ರೆ ಇದೀಗ ಆ ಅರ್ಜಿ ವಜಾ ಆಗಿರುವಂತದ್ದು. ಸೊ ಹೀಗಾಗಿ 14 ದಿನಗಳವರೆಗೆ ಪೊಲೀಸ್ ಕಸ್ಟಡಿಯಲ್ಲೇ ಇರ್ತಾರೆ ರಾಜೀವ್ ಗೌಡ. ಇದ್ರ ಬಗ್ಗೆ ತನಿಖೆ ಆಗುತ್ತೆ. ಇದ್ರ ಬಗ್ಗೆ ಒಂದು ವಿಸ್ತೃತವಾಗಿ ಅಲ್ಲಿ ತನಿಖೆಯನ್ನ ಮುಂದುವರಿಸಿ ನಂತರ ಕೋರ್ಟ್ ಯಾವ ರೀತಿಯಾದಂಥ ಶಿಕ್ಷೆಗೆ ಒಳಗಾಗಿಸುತ್ತೋ ಅಥವಾ ಏನು ಮುಂದಿನ ಪ್ರೊಸೆಸ್ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ.